ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿನೂತನವಾದಂಥ ಮತ್ತು ಅತ್ಯಂತ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಆಯೋಜಕರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಶ್ರೀಮತಿ ಮಂಜುಳಾರವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ರೈತ ಹೋರಾಟಗಾರರಾಗಿರುವಂಥ ಶ್ರೀಮತಿ ಸುನಂದಮ್ಮ ಜಯರಾಮ್ ಮೇಡಮ್ ಅವರೇ, ಸಿದ್ದರಾಜ್ ಅವರೇ, ವಿನಯ್ ಅವರೇ, ಕೆಂಪರಾಜ್ ಅವರೇ, ಪೂರ್ಣಿಮಾ ಅವರೇ, ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರೇ ಮತ್ತು PDO ಅವರೇ ಹಾಗೂ ಉಲವಾಡಿ ರಾಮಯ್ಯ ಅವರೇ ಮತ್ತು ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ ಮತ್ತು ಎಲ್ಲ ಪ್ರೀತಿಯ ಮಕ್ಕಳೇ, ಕಳೆದ ಸುಮಾರು ಒಂದು ತಿಂಗಳ ಹಿಂದೆ ನನಗೆ ಉಲವಾಡಿ ರಾಮಯ್ಯ ಅವರು ಮತ್ತು ಮಂಜುಳವರು ಬಂದು ಕಾರ್ಯಕ್ರಮ ಇದೆ ಸರ್, ತಾವು ದಯಮಾಡಿ ಬರಬೇಕು ಅಂತೇಳಿ ನನ್ನ ವಿನಂತಿಯನ್ನು ಕೂಡ ಅವತ್ತು ಕೂಡ ಮಾಡಿಕೊಳ್ತಾ ಇದ್ರು. ಸುಮಾರು 5 ರಿಂದ 6 ಬಾರಿ ನಮ್ಮ ಕಚೇರಿಗೆ ಬಂದು ನೀವು ನಮ್ಮ ಗ್ರಾಮಕ್ಕೆ ಬರಬೇಕು ಸರ್ ಅಂತೇಳಿ ಭಾಳಷ್ಟು ರೀತಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡ್ರು. ಭಾಳ ಸಂತೋಷ ಆಯಿತು. ಹಾಗಾಗಿ ನಾನು ಒಬ್ಬ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಯಿಂದ ಬಂದಿರೋದ್ರಿಂದ ಒಂದು ಹಳ್ಳಿಯ ಪ್ರದೇಶಕ್ಕೆ ಬಂದಾಗ ಅಲ್ಲಿನ ಜನಜೀವನ, ಸಂಪ್ರದಾಯಗಳು, ಅಲ್ಲಿನ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಅನುಭವ ಇರೋದ್ರಿಂದ ಬರಲಿಕ್ಕೆ ಭಾಳ ಸಂತೋಷ ಆಯಿತು. ಸಂತೋಷಪಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಭಾಳ ವಿನೂತನವಾಗಿ ಆಯೋಜನೆ ಮಾಡಿದ್ದಾರೆ. 5 ಜನ ಮಹನೀಯರನ್ನ ಭಾವಚಿತ್ರವನ್ನು ಇಟ್ಟು ಆ 5 ಜನ ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮತ್ತು ಅವರ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಜನ್ಮ ದಿನಾಚರಣೆ ಇದೆ. ನಾವೆಲ್ಲ ಹುಟ್ಟಿದಾಗ ನಾವೆಲ್ಲವೂ ಕೂಡ ಬರ್ತ್ಡೇ ಆಚರಿಸ್ಕೋತೇವೆ. ಆದರೆ ಈ ಮಹನೀಯರ 5 ಜನಕ್ಕೆ ಒಂದು ದಿನ ಅಂತ ಜನ್ಮ ದಿನಾಚರಣೆ ಇಲ್ಲ. ಪ್ರತಿದಿನವೂ ಕೂಡ ಅವರನ್ನು ನಾವು ಆರಾಧಿಸ್ಬೇಕು, ಪ್ರತಿದಿನವೂ ಕೂಡ ಅವರನ್ನು ಸ್ಮರಿಸ್ಬೇಕು, ಪ್ರತಿದಿನವೂ ಕೂಡ ಅವರು ಹಾಕಿಕೊಟ್ಟಿರುವಂಥ ಮೌಲ್ಯಗಳ ಬಗ್ಗೆ, ಚಿಂತನೆಗಳ ಬಗ್ಗೆ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋದು ನನ್ನ ಒಂದು ಅಭಿಮತ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಮಂಜುಳವರ ಕಾರ್ಯವೈಖರಿಯವರಿಗೆ, ಅವರ ಒಂದು ಏನು ನಿಸ್ವಾರ್ಥವಾದಂಥ ಸೇವೆಗೆ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಇಂಥ ಒಂದು ಪುಟ್ಟ ಹಳ್ಳಿಯಿಂದ ಹುಟ್ಟಿ ಬಂದು ಅಂಥ ಒಂದು ಕಲಾ ಪ್ರತಿಭೆಯನ್ನು ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಮುಕ್ತ ಮನಸ್ಸಿನಿಂದ ಪ್ರೋತ್ಸಾಹಿಸಬೇಕು, ಅವ್ರಿಗೆ ಅಭಿನಂದಿಸಬೇಕು. ಒಂದು ಹೆಣ್ಣು ಕೇವಲ 4 ಗೋಡೆ ಒಳಗಡೆ ಸೀಮಿತ ಆಗದೆ ಆ ಗೋಡೆಯನ್ನು ದಾಟಿ ಬಂದು ಸಮಾಜದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಭಾಳ ಖುಷಿಯಾಯಿತು. ಅವರು ಶಾಲೆ ನಿಂತೋದಂಥ ಸಂದರ್ಭದಲ್ಲಿ ಮತ್ತೆ ಆ ಶಾಲೆಯನ್ನು ಯಾವ ರೀತಿ ನಾವು ಪ್ರಾರಂಭಿಸಬೇಕು ಅನ್ನುವಂಥ ಪಟ್ಟಿರುವಂಥ ಪ್ರಯತ್ನವನ್ನು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಬಹುಶಃ ಇಂಥವರೆಲ್ಲ ಇರೋದ್ರಿಂದಲೇ ನಮ್ಮ ಸಮಾಜದಲ್ಲಿ ಇನ್ನೂ ಒಂದು ಒಳ್ಳೆಯತನ ಅಂತ ಉಳಿದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾವೆಲ್ಲ ಹೇಳ್ತೀವಿ ಕಲಿಯುಗ ಕೆಟ್ಟೋಗಿದೆ, ಕಲಿಯುಗ ಹಾಗಾಗಿದೆ, ಹೀಗಾಗಿದೆ, ಜನ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ. ಅದೆಲ್ಲ ತಪ್ಪು. ಹಾಗಾಗಿ ಇಂಥ ಒಂದು ಒಳ್ಳೆಯವರು ಇರೋದ್ರಿಂದಲೇ ಸಮಾಜದಲ್ಲಿ ಇನ್ನೂ ಕೂಡ ಒಂದು ಜೀವಂತಿಕೆ ಅನ್ನೋದು ಇದೆ ಅನ್ನೋಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ಮಂಜುಳವರು ಇವತ್ತು ಈ ಶಾಲೆ ಉಳಿಬೇಕು, ಇಲ್ಲಿ ಬಂದಿರುವಂಥ ಮಕ್ಕಳು ಶಾಲೆಯಲ್ಲಿ ಕಲಿತು ಅವರ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಹೊಂದಿರೋ ಅಂಥದ್ದು. ಅದರಿಂದ ಅವ್ರಿಗೇನು ಲಾಭ ಇಲ್ಲ, ಅವ್ರ ಮನೆ ಮಕ್ಕಳೇನು ಓದ್ತಾ ಇಲ್ಲ. ಆದರೆ ಊರಿನ ಮಕ್ಕಳು ಕೂಡ ನಮ್ಮ ಮಕ್ಕಳೇ, ಆ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಒಂದು ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡು ಯಾವುದೇ ಒಂದು ಸ್ವಾರ್ಥರಹಿತವಾದಂಥ ಆಲೋಚನೆಯ ಮೂಲಕ ಒಂದು ಶಾಲೆಯನ್ನು ಮುಚ್ಚೋಗ ಅಂಥದ್ದನ್ನು ಮತ್ತೆ ಬೆಳೆಸಲಿಕ್ಕೆ ಪ್ರಯತ್ನ ಪಡೋದಿದೆಯಲ್ಲ, ಅದು ಒಳ್ಳೆಯ ಮನಸ್ಸಿರಬೇಕು ಮತ್ತು ಒಳ್ಳೆಯ ಹೃದಯವಂತಿಕೆ ಇದ್ದವರಿಗೆ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಶ್ರೀಮತಿ ಮಂಜುಳರವರಿಗೆ ಅವರ ಒಂದು ಒಳ್ಳೆಯ ಚಿಂತನೆಗೆ, ದೂರದೃಷ್ಟಿಗೆ, ಅವರ ಒಂದು ಮಾನವೀಯತೆಗೆ, ಹೃದಯವಂತಿಕೆಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಅಲ್ಲ ಕೈ ಮುಗಿಬೇಕು ಅಂತ ನಾನು ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯ ಪ್ರತಿಭೆ ಅವರಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ನೀವು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಹಾಡನ್ನು ಆಡ್ತಾ ಇದ್ದರೆ ಬಹುಶಃ ಅನ್ನಿಸ್ತು ಎಷ್ಟು ಪ್ರತಿಭೆ ಅವರಲ್ಲಿ ಇದೆ ಅಂತೇಳಿ. ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಒಂದು ಹೆಣ್ಣು ಮಗಳಿಗೆ ದೇವರು ಅಂಥ ಒಳ್ಳೆಯ ಪ್ರತಿಭೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಶಕ್ತಿ.
ಹಾಗೆ ನಮ್ಮ ಉಲುವಾಡಿ ರಾಮಯ್ಯವರು ಕೂಡ ಅಷ್ಟೇ, ಅವರು ಕೂಡ ಇತ್ತೀಚೆಗೆ ಪ್ರಶಸ್ತಿ ಬಂತು. ಅವರಿಬ್ಬರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರತಿಭೆಗಳಿಗೆ ಒಳ್ಳೆಯ ವೇದಿಕೆ ಸಿಕ್ಕಾಗ ಇನ್ನೂ ಕೂಡ ಹೆಚ್ಚು ಹೆಚ್ಚು ಬೆಳೀತಾರೆ ಅನ್ನೋದು ನನ್ನ ಒಂದು ಅಭಿಮತ. ಹಾಗಾಗಿ ಈ ಕಲಾವಿದರಿಗೆ ಇವತ್ತು ಕಲಾವಿದರಿಗೆ ನಾವೆಲ್ಲ ಐ ಲೆವೆಲಲ್ಲಿ ಯೋಚನೆ ಮಾಡ್ತೇವೆ. ಕಲಾವಿದರು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥ ಕಲಾವಿದರು ಏನಿದ್ದಾರೆ ಅವರು ನಿಜವಾದಂಥ ಜೀವಂತಿಕೆಯನ್ನು ಹೊಂದಿರುವಂಥ ಕಲಾ ಪ್ರತಿಭೆಗಳು, ನಿಜವಾದಂಥ ದೇವರು ಕೊಟ್ಟಿರುವಂಥ ಪ್ರತಿಭೆಗಳು. ಹಾಗಾಗಿ ನಾವೆಲ್ಲರೂ ಕೂಡ ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಸಮಾಜದಲ್ಲಿ ಇಲ್ಲಿರುವಂಥ ಎಲ್ಲ ನಮ್ಮ ತಾಯಂದಿರು ತಾವೆಲ್ಲ ಬಂದಿದ್ದೀರಾ, ಸಹೋದರಿಯರು ತಾವೆಲ್ಲ ಬಂದಿದ್ದೀರಾ. ಈಗ ಮಂಜುಳವರ ಒಂದು ಕಾರ್ಯವೈಖರಿ ಬಗ್ಗೆ ನಾನು ಹೇಳಿದೆ, ಶಾಲೆ ಯಾಕೆ ಅವರು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ. ನೀವೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಬೇರೆ ಯಾವುದೇ ಆಸ್ತಿಯನ್ನು ಕೊಡದೇ ಇದ್ದರೂ ಪರವಾಗಿಲ್ಲ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೀವು ಹಿಂದೆ ಮುಂದೆ ನೋಡಬಾರ್ದು. ಹಾಗಾಗಿ ನಾವು ಯಾವತ್ತಾದರೂ ಮಕ್ಕಳಿಗೆ ಆಸ್ತಿ ಮಾಡೋದು ಮುಖ್ಯ ಅಲ್ಲ, ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಬೇಕು. ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಬೇಕಂದ್ರೆ ಮಕ್ಕಳು ಜ್ಞಾನವಂತರಾಗಬೇಕು, ಒಳ್ಳೆಯ ಶಿಕ್ಷಣವನ್ನು ಕಲಿಬೇಕು, ಒಳ್ಳೆಯ ಆಚಾರ ವಿಚಾರಗಳನ್ನು ಕಲಿಬೇಕು, ಒಳ್ಳೆಯ ನಡತೆಯನ್ನು ಕಲಿಬೇಕು, ಒಳ್ಳೆಯ ಸಂಸ್ಕಾರವನ್ನು ಕಲಿಬೇಕು. ಅವೆಲ್ಲವನ್ನೂ ಕೂಡ ಶಾಲೆಯಲ್ಲೇ ಕಲಿಸ್ಬೇಕು ಅಂದರೆ ಕಷ್ಟ ಸಾಧ್ಯ. ಆದರೆ ಮನೆಯಲ್ಲಿ ನಿಜವಾದಂಥ ಒಂದು ನಡವಳಿಕೆ, ಗುಣ, ನಡತೆ, ಸಂಸ್ಕಾರ, ನಡೆ, ನುಡಿ, ವಿಧೇಯತೆ ಇವೆಲ್ಲವೂ ಕೂಡ ಎಲ್ಲಿ ಕಲಿಬೇಕು ಅಂದರೆ ಮನೆಯಲ್ಲಿ ಕಲಿಸ್ಬೇಕು. ಹಾಗಾಗಿ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಕ್ಕಳ ಮೇಲೆ ಒಂದು ಅತಿಯಾದಂಥ ವ್ಯಾಮೋಹ ಇಲ್ಲದೆ, ಯಾಕೆ ನಾನು ಆ ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅತಿರೇಕದ ವ್ಯಾಮೋಹಗಳಿರುತ್ತದೆ. ಅತಿರೇಕದ ವ್ಯಾಮೋಹ ಇದ್ದಾಗ ಮಕ್ಕಳು ಏನು ತಪ್ಪು ಮಾಡಿದ್ರು ಸರಿ, ಮಕ್ಕಳೇನು ತಪ್ಪು ಮಾಡಿದ್ರು ಸರಿ ಎನ್ನುವಂಥ ಭಾವ ತಂದೆ ತಾಯಿಗಳಲ್ಲಿ ಇರುತ್ತೆ. ಅದಿರಬಾರ್ದು. ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಪ್ಪನ್ನು ತಿದ್ದಿ ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗುವಂಥದ್ದು ತಂದೆ ತಾಯಿಗಳ ಕರ್ತವ್ಯ. ಸೊ ಆ ದೃಷ್ಟಿಯಿಂದ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಬೇಕು, ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ತಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದ ಸೊಗಡು ಏನಿದೆ, ಇಲ್ಲಿನ ಆಚಾರ ವಿಚಾರಗಳೇನಿದೆ, ಇಲ್ಲಿನ ಭಾವನೆಗಳೇನಿದೆ, ಅವೆಲ್ಲವೂ ಕೂಡ ನಮ್ಮ ಇವತ್ತೂ ಕೂಡ ಒಂದು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಏನು ಎಲ್ಲ ಒಟ್ಟಾಗಿರ್ತೀರಾ, ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ತೀರಾ, ಒಟ್ಟಾಗಿ ಸೇರ್ತೀರಾ, ಮಾತನಾಡ್ತೀರಾ, ಪ್ರೀತಿ ವಿಶ್ವಾಸಗಳಿದೆ, ಮಾನವೀಯತೆ ಇದೆ, ಮೌಲ್ಯಗಳಿದೆ, ಬಾಂಧವ್ಯಗಳಿದೆ. ಇವೆಲ್ಲ ಎಲ್ಲಿ ಸಿಗ್ಬೇಕಂದ್ರೆ ಹಳ್ಳಿನಲ್ಲಿ ಸಿಗ್ತವೆ. ಸಿಟಿನಲ್ಲಿ ಹೋದರೆ ಏನೂ ಸಿಗಲ್ಲ. ಸಿಟಿನಲ್ಲಿ, ನಗರದಲ್ಲಿ ಹೋದರೆ, ಬೆಂಗಳೂರು ಕಡೆ ಬೇರೆ ಬೇರೆ ನಗರಕ್ಕೆ ಹೋದರೆ ಪಕ್ಕದ ಮನೇಲಿ ಯಾರಂತ ಪಕ್ಕದ ಮನೆಯವರಿಗೆ ಗೊತ್ತಿರಲ್ಲ. ಆದರೆ ಇಲ್ಲಿ ಆ ಥರ ಅಲ್ಲ. ಇಡೀ ಊರಲ್ಲಿ ಯಾರು ಅನ್ನೋದು ಅವ್ರ ಚರಿತ್ರೆಯಿಂದ ಹಿಡಿದು ಅವ್ರ ನಡೆ ನುಡಿಯಿಂದ ಹಿಡಿದು ಎಲ್ಲದ ಬಗ್ಗೆ ಗೊತ್ತಿರುತ್ತೆ. ಆದರೆ ಸಿಟಿ ಒಳಗಡೆ ಕಾಂಪೌಂಡ್ ಹಾಕಿ ಕೂತ್ಕೊಂಡ್ರೆ ಪಕ್ಕದ ಮನೆಯವರಿಗೆ ಅವ್ರ ಮನೆಯವರು ಯಾರು ಏನು ಅಂತಲೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಗ್ರಾಮೀಣ ಬದುಕು ಏನಿದೆ ಅದು ನಿಜವಾದಂಥ ಜೀವಂತಿಕೆಯನ್ನು ತುಂಬುವಂತಹ, ಮನುಷ್ಯನ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಚೈತನ್ಯವನ್ನು ಕೊಡುವಂಥ ಒಂದು ಬದುಕಾಗಿದೆ. ಹಾಗೆ ನಾವೆಲ್ಲರೂ ಕೂಡ ಗ್ರಾಮೀಣ ಬದುಕನ್ನು ಪ್ರೀತಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಾಲೆಗೆ ಹೋಗಿ ನನ್ನ ಒಂದು ಗಿಡವನ್ನು ನಟ್ಟು ಬಂದ್ವಿ. ಸುಮಾರು 2-3 ಬೇಡಿಕೆಗಳನ್ನು ಮಂಜುಳವರು ನಮಗೆ ತಿಳಿಸಿದ್ದಾರೆ. ಶಾಲೆಯಲ್ಲಿ ಈಗೇನು 4ರಿಂದ 5 ಮಕ್ಕಳಿದ್ದಾರೆ, ಶೌಚಾಲಯದ ಅವಶ್ಯಕತೆ ಇದೆ ಅಂತ ಅವರು ತಿಳಿಸಿದ್ದಾರೆ. ನಮ್ಮ PDO ಅವರು ಕೂಡ ಇಲ್ಲಿದ್ದಾರೆ, ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಖಂಡಿತವಾಗಲೂ ಕೂಡ ಅದನ್ನು ಮುಂದಿನ ದಿನಗಳಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅಂಗನವಾಡಿ ಸಮಸ್ಯೆ ಬಗ್ಗೆನೂ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ನಮ್ಮ DD ವುಮನ್ ಆ್ಯಂಡ್ ಚೈಲ್ಡ್ ಅವ್ರನ್ನ ಕರೆಸಿ ಸಮಸ್ಯೆ ಏನಿದೆ ಅಂತ ನೋಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಮಸ್ಯೆಯನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಅವರಾಗಲೇ ಹೇಳಿದರು, ಒಂದು ಶಾಲೆ ಉಳಿಬೇಕಂದ್ರೆ ತಂದೆ ತಾಯಿಗಳ ಒಂದು ಸಹಕಾರ ಬಹಳ ಮುಖ್ಯ ಅಂತೇಳಿ. ಹಾಗಾಗಿ ಊರನ್ನು ಉಳಿಸ್ಬೇಕು, ಊರನ್ನು ಬೆಳೆಸಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು. ಮಾನವೀಯ ಮೌಲ್ಯಗಳಿಗೆ ಯಾವತ್ತೂ ಕೂಡ ನಾವು ಮುಂದೆ ಇರಬೇಕು ಅಂತ ಹೇಳ್ತಾ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ಆಯೋಜನೆ ಮಾಡಿದ್ದೀರಾ. 5 ಜನ ಮಹನೀಯರು ಹಾಕಿಕೊಟ್ಟಿರುವಂಥ ಸಂದೇಶಗಳನ್ನು, ಚಿಂತನೆಗಳನ್ನು, ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.